ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ ಆಗಿರುವಂಥ ಏನು ಹೆಣ್ಮಕ್ಳ ಮೇಲೆ ಪೊಲೀಸರ ದೌರ್ಜನ್ಯ ಆಗಿರ್ಬೋದು ಅಥವಾ ಲಾಠಿ ಚಾರ್ಜ್ ಆಗಿರ್ಬೋದು. ಕೆಲವೊಬ್ಬರು ನೀವು ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ವೀಡಿಯೋ ಕ್ಲಿಪ್ನ ನೋಡಿರ್ತೀರ. ಸೊ ಪೊಲೀಸರು ಹೆಣ್ಮಕ್ಳು ಪ್ರೈವೇಟ್ ಪಾರ್ಟಿಗೆ ಕೋಲಿಂದ ಹೊಡಿತಾ ಇರೋದು. ಸೊ ದಿಸ್ ಆಲ್ ಡಿಸ್ಗಸ್ಟಿಂಗ್. ಆ್ಯಕ್ಚುಲಿ ಪೊಲೀಸ್ ಆಗೋಕ್ಕೆ ಅವ್ರು ಅನ್ಫಿಟ್ಟು. ಸೊ ಈ ಥರ ಹೆಣ್ಮಕ್ಳ ಮೇಲೆ ಯಾರು ಹಲ್ಲೆ ಮಾಡಬಾರ್ದು. ಪೊಲೀಸರಾಗಿ ಹೆಣ್ಮಕ್ಳ ಅಥವಾ ಸಾಮಾನ್ಯ ಜನರ ರಕ್ಷಣೆಗಾಗಿ ಇರೋದು. ಹೆಣ್ಮಗುವಿಗೆ ಒಂದು ಕಪಾಳ ಮೋಕ್ಷ ಮಾಡ್ತಾ ಇರೋದು DCP, ಅದು ಕೂಡ ವಿಡಿಯೋ ಈಗ ವೈರಲ್ ಆಗ್ತಾ ಇರೋದು. ಟೋಟಲಿ ದಿಸ್ ಇಸ್ ಅನ್ಅಕ್ಸೆಪ್ಟೇಬಲ್. ಪೊಲೀಸರಾಗಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ಲ. ಅವರೆಲ್ಲ ಸ್ಟೂಡೆಂಟ್ಸ್, ದೇ ಆರ್ ನಾಟ್ ಕ್ರಿಮಿನಲ್ಸ್, ಎಸ್ಪೆಷಲಿ ದೇ ಆರ್ ವುಮೆನ್ಸ್. ಇದನ್ನು ಮರೆತು ಕೂಡ ಹೆಣ್ಮಕ್ಳ ಮೇಲೆ ಈ ಥರ ಹೊಡೆಯೋದು, ಅವ್ರ ಮೇಲೆ ದೌರ್ಜನ್ಯ ತೋರಿಸೋದು ಪೊಲೀಸರಾಗಿ ಇದು ಡೆಫಿನೆಟ್ಲಿ ನಾವು ಖಂಡನೀಯ ಮಾಡಲೇಬೇಕಾಗಿದೆ. ಹಾಗೆ CJP ಪ್ರೊಟೆಸ್ಟ್ ಈಗ ತುಂಬ ದೊಡ್ಡದಾಗಿ ಸ್ಪ್ರೆಡ್ ಆಗ್ತಿದೆ. ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಇವರು ಒಂದು ವಾರ ಅಥವಾ ಒಂದು 10 ದಿನ ಸ್ಟ್ರೈಕಿಗೆ ಬಂದು ಇವರೆಲ್ಲ ಮರೆತು ಬಿಡ್ತಾರೆ. ಜೆನ್ಸಿ ಅಲ್ವಾ, ಒಂದು 15 ಸೆಕೆಂಡ್ ಅಟೆನ್ಷನ್ ಸ್ಪ್ಯಾಮ್ ಇರುತ್ತೆ, ಇವರೆಲ್ಲ ಒಂದು 5 ದಿನ 10 ದಿನ ಅಷ್ಟೇ ನಿಲ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ದಿಸ್ ಇಸ್ ಟೋಟಲಿ ಅನ್ಪ್ರೆಡಿಕ್ಟಬಲ್. ಸೊ ಈಗ ಇಂಡಿಯನ್ ಜೆನ್ಸಿ ಎದ್ದಿದ್ದಾರೆ. ಸೊ ಅಕೌಂಟಬಿಲಿಟಿ ಕೇಳ್ತಿದ್ದಾರೆ. ಸೊ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೇಳ್ತಿದ್ದಾರೆ. ಲಾಸ್ಟ್ 7 ವರ್ಷದಲ್ಲಿ ಮೋರ್ ದೆನ್ 70 ಪೇಪರ್ ಲೀಕ್ಸ್ ಆಗಿದೆ ಅಂದರೆ ಜಸ್ಟ್ ಇಮ್ಯಾಜಿನೇಷನ್ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ಲೆವೆಲಲ್ಲಿ ರನ್ ಆಗ್ತಿದೆ ಅಂತ. ಸೊ ಇದೆಲ್ಲ ಆಗ್ತಿದೆ. ಸೊ ನಿಮ್ಮ ಕಣ್ಮುಂದೆ ಇದೆ. ಬಟ್ ಇದನ್ನು ಅಕೌಂಟಬಿಲಿಟಿ ತೊಗೊಳ್ಳೋಕ್ಕೆ ನಾನು ಮುಂದೆ ಬರೋದಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಟೋಟಲ್ ಫೇಲ್ಯೂರ್ ಆಫ್ ಯುವರ್ ಸಿಸ್ಟಮ್. ಓಕೆ, ಯು ಆರ್ ಟೋಟಲಿ ಇಗ್ನೋರಿಂಗ್ Indian future, Indian education system and Indian common people problems. ಓಕೆ, ಸೊ ಈ ಥರ ಇರುವಾಗ ಏನು CJP ಮೇಯ್ನ್ ಡಿಮಾಂಡ್ ಇಟ್ಟಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವ್ರ ರೆಸಿಗ್ನೇಷನ್, ಹಾಗೆ ನೀಟಲ್ಲಿ ರಿಸಲ್ಟ್ ಬಂದಾದಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಗಳಿಗೆ 20 to 21 ಸ್ಟೂಡೆಂಟ್ಸ್ಗಳಿಗೆ 1 CR ಪರಿಹಾರ ಧನನ ಕೇಳ್ತಾ ಇರೋದು. ಹಾಗೆ ಎಜುಕೇಷನ್ ಸಿಸ್ಟಮಲ್ಲಿ ಸ್ಟ್ರಾಂಗ್ ರಿಫಾರ್ಮ್ಸ್ನ ತರಬೇಕು ಅಂತ ಇವ್ರು ಡಿಮ್ಯಾಂಡ್ ಮಾಡಿದ್ದಾರೆ. ಇದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು. ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಮಾಡ್ತಾರೆ ಬಿಡ್ತಾರೆ ಅನ್ನೋದು ಟೋಟಲಿ ಡಿಪೆಂಡ್ ಆನ್ ರೂಲಿಂಗ್ ಪಾರ್ಟಿ. ಸೊ ನಾವು ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪರವಾಗಿ ಸಪೋರ್ಟ್ ಮಾಡೋದು, ಅಥವಾ ಸಮಾಜವಾದಿ ಪಾರ್ಟಿಗೆ ಸಪೋರ್ಟ್ ಆಗಿ ಮಾತಾಡೋದು, ಅಥವಾ ಆಮ್ ಆದ್ಮಿ ಪಾರ್ಟಿ ಸಪೋರ್ಟ್ ಆಗಿ ಮಾತಾಡೋದು, ಅಥವಾ CJPಗೆ ಸಪೋರ್ಟ್ ಆಗಿ ಮಾತಾಡೋದು, ಅದ್ರ ಬಗ್ಗೆ ಅಲ್ಲ. ಆ್ಯಕ್ಚುಲಿ ಅವ್ರು ಕೇಳ್ತಾ ಇರೋದೇನು, ಅವ್ರು ಡಿಮ್ಯಾಂಡ್ ಮಾಡ್ತಾ ಇರೋದೇನು, ಸೊ ಅದಕ್ಕೆ ಪ್ರತಿಯಾಗಿ ನಾವು ಸಪೋರ್ಟ್ ಮಾಡಬೇಕು ಹೊರತು ದೇ ಆರ್ ನಾಟ್ ಅಗೇನ್ಸ್ಟ್ ದ ನೇಷನ್. CJP ಪ್ರೊಟೆಸ್ಟ್ ಈಗ ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಅನಿಸುತ್ತೆ. ಹಾಗೆ ತುಂಬ ಪೊಲೀಸ್ ಫೋರ್ಸ್ಗಳಾಗಿರ್ಬೋದು, ಆರ್ಮ್ ಫೋರ್ಸ್ ಆಗಿರ್ಬೋದು, ಇವರೆಲ್ಲ ತುಂಬ ಅಲ್ಲಿ ಬರ್ತಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ನ್ಯೂಸ್ ಮೀಡಿಯಾದಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ತುಂಬ ಜನ ಬರ್ತಿದ್ದಾರೆ. ಹಾಗೆ ಸ್ಟೂಡೆಂಟ್ಸ್ಗಳು ಕೂಡ ಇದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಹಾಗೆ ನೆನ್ನೆ ಏನು ಲಾಠಿ ಚಾರ್ಜ್ ಆಯಿತು, ಅದಾದರೂ ಕೂಡ ಸ್ಟೂಡೆಂಟ್ಸ್ ಅವರು ಮತ್ತೆ ಪ್ರೊಟೆಸ್ಟ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದರೆ, ಪವರಲ್ಲಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ಏನು ರೆಸಿಗ್ನೇಷನ್ ಕೊಡ್ತಾರಾ ಇಲ್ವಾ, ಇಷ್ಟೊಂದು ಬ್ಯಾಕ್ಲಾಶ್ ಆದಮೇಲೆ ಇದನ್ನು ಯಾವ ತಿರುವು ಕೊಡ್ತಾರೆ ಅನ್ನೋದೇ ಈಗ ಇಂಟ್ರೆಸ್ಟಿಂಗ್ ಆಗಿರೋದು. ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು, CJP ಪ್ರೊಟೆಸ್ಟ್ಗಳು ಇವರೆಲ್ಲ ಆ್ಯಂಟಿ ನ್ಯಾಷನಲ್ಲು, ಇವ್ರಿಗೆಲ್ಲ ಫಾರಿನ್ ಫಂಡ್ ಇದೆ, ಇವ್ರಿಗೆಲ್ಲ ಚೈನಾಯಿಂದ ಫಂಡ್ ಇದೆ. ಹಾಗೆ ಸೋನಮ್ ವಾಂಗ್ಚು ಅವರು ಸೈಂಟಿಸ್ಟ್ ಅಲ್ಲ, ಹೀ ಈಸ್ ಎ CIA ಏಜೆಂಟು, ಹೀ ಈಸ್ ಎ ಚೈನೀಸ್ ಏಜೆಂಟ್, ಹಾಗೆ ಹೀಗೆ ಅಂತ ರೂಮರ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಇದೆಲ್ಲ ನಿಮಗೆ ರೂಮರ್ಸ್ ಅಂತ ಅನಿಸಿದ್ರೆ ಜಸ್ಟ್ ಸ್ವಲ್ಪ ಗೂಗಲ್ ಮಾಡಿ, ಸೋನಮ್ ವಾಂಗ್ಚು ಅವರು ಯಾರು, ಅವ್ರು ಏನು ಕಂಡುಹಿಡಿದ್ರು, ಏನಕ್ಕೆ ಅವರು ಈ ಥರ ಸ್ಟೂಡೆಂಟ್ಗಳಿಗೆ ಸಪೋರ್ಟ್ ಮಾಡೋಕ್ಕೆ ಬಂದರು. ಸೊ ಇದೆಲ್ಲ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನೀವು ಅದನ್ನು ನಂಬಕ್ಕೆ ಹೋಗಬೇಡಿ. ಜಸ್ಟ್ ಕ್ರಾಸ್ ವೆರಿಫೈ ಮಾಡಿ ಇನ್ಫಾರ್ಮೇಷನ್ನ. ಹಾಗೆ ಆದಷ್ಟು ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಮಾಡಿ, ಏನಕ್ಕೆ ಅವರೇ ಫ್ಯೂಚರ್ ಇರೋದು.